So even this evening, we're going to look to the Lord even as we sit at His feet, preparing our hearts to receive what He has to speak to us today. ಈ ಸಂಧ್ಯೆಯ ಸಮಯದಲ್ಲೂ ಸಹ ದೇವರ ಪಾದಗಳಲ್ಲಿ ಕುಳಿತಿರುವಾಗ ಆತನ ಮೊಟ್ಟಿಗೆ ಏನು ಮಾತನಾಡಲಿಕ್ಕೆ ಬಯಸ್ತಾನೋ ಎದುರು ನೋಡುತ್ತಾ ಕುಳಿತಿರೋಣ. So I know probably many of you must have just come from your work, must have come from your college and school, but for the next 25 to 28 minutes, I would request all of you to give me your full attention because Jesus wants to speak to you. ನಿಮ್ಮಲ್ಲಿ ಅನೇಕರು ಈಗ ತಾನೇ ಕೆಲಸದಿಂದ ಬಂದಿರಬಹುದು, ಸ್ಕೂಲ್ ಕಾಲೇಜ್ಗಳಿಂದ ಬಂದಿರಬಹುದು. ಅದರ ಮುಂದಿನ ಕೆಲವು ಕ್ಷಣಗಳು ನೀವು ಕೊಡಬೇಕಾಗಿ ಕೇಳಿಕೊಳ್ಳಿ, ಯಾಕಂದರೆ ಯೇಸು ಕ್ರಿಸ್ತ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತಾನೆ. Turn to your husband, or husband turn to your wives and tell them, or parents look at your children and tell them Jesus wants to speak to you today. ಪತಿ ಪತ್ನಿಯರು ಪರಸ್ಪರ ಹೇಳಿಕೊಳ್ಳಿರಿ ಮತ್ತು ತಂದೆ ತಾಯಂದಿರು ಮಕ್ಕಳಿಗೆ ಹೇಳಿರಿ, ಆಮೇಲೆ ಯೇಸು ಕ್ರಿಸ್ತನೊಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತಾನೆ. So today I'm going to minister to you from the book of Esther. ಈ ದಿವಸದಲ್ಲೂ ಸಹ ನಮಗೆ ಎಸ್ತರಳ ಪುಸ್ತಕದಿಂದ ನಿಮಗೆ ನಾನು ಸೇವೆ ಮಾಡಲಿಕ್ಕೆ ಬಯಸ್ತೇನೆ. You know, I want to let you know that God is raising up a triumphant church in the nation of India and the state of Karnataka. ದೇವರು ಭಾರತ ದೇಶದಲ್ಲಿಯೂ ಮತ್ತು ಕರ್ನಾಟಕ ರಾಜ್ಯದಲ್ಲಿಯೂ ಒಂದು ಜಯಭರಿತವಾದಂಥ ಒಂದು ಸಭೆಯನ್ನ ದೇವರು ಎಬ್ಬಿಸುತ್ತಿದ್ದಾನೆ. God is not raising up a weak church. ದೇವರೊಂದು ಬಲಹೀನವಾದಂಥ ಸಭೆಯನ್ನು ಎಬ್ಬಿಸುತ್ತಾ ಇಲ್ಲ. Not a complacent church. ಒಂದು ಸೋಂಬೇರಿಯಾದಂಥ ಒಂದು ಸಭೆಯಲ್ಲ. Not a compromising church. ಕಾಂಪ್ರಮೈಸ್ ಮಾಡಿಕೊಳ್ಳುವಂತ ಒಂದು ಸಭೆಯಲ್ಲ. But a powerful and a triumphant church in our nation. ನಮ್ಮ ದೇಶದಲ್ಲಿ ಒಂದು ಬಲವಾದಂತ ಶಕ್ತಿಯುತವಾದಂತ ಸಭೆಯನ್ನು ದೇವರು ಎಬ್ಬಿಸುತ್ತಾನೆ. The kind of church He's going to raise up in this season is the Esther type of church. ದೇವರು ಯಾವ ರೀತಿಯಾಗಿ ಸಭೆಯನ್ನು ಎಬ್ಬಿಸ್ತಾನಂದ್ರೆ ಎಸ್ತರಳ ಕಾಲದಲ್ಲಿದ್ದಂತ ಸಭೆಯ ಹಾಗೆ. We see in Esther chapter 1, ಎಸ್ತರಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ನೋಡುವಾಗ there was a king called Ahasuerus. ಅಶ್ವೇರೋಷನು ಎಂಬಂತ ಅರಸನಿದ್ದನು. He was a powerful king. ಆತನು ಬಲವುಳ್ಳಂತ ಅರಸನಾಗಿದ್ದನು. You know, we see in the first chapter of Esther, it tells us that the king had been throwing a big party, a big banquet for all the leaders of the province of his kingdom. ಎಸ್ತರಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ಅರಸನು ಅವನು ಒಂದು ದೊಡ್ಡ ಔತಣವನ್ನ ತನ್ನ ಎಲ್ಲ ಸ್ನೇಹಿತರಿಗೂ ರಾಜರಿಗೂ ಅವನ ಔತಣವನ್ನ ಮಾಡಿಸಿದನು. This banquet was nearly for 180 days. ಈ ಒಂದು ಔತಣ ಕೂಟವು 180 ದಿವಸಗಳಿಗೆ, 180 days of continuous celebration. 180 ದಿವಸಗಳು ಒಂದು ದೊಡ್ಡ ಆಚರಣೆಯಾಗಿ. At the same time, this king also had a queen. ಅದೇ ಸಮಯದಲ್ಲಿ ಈ ಅರಸನಿಗೆ ರಾಣಿಯೂ ಸಹ ಇದ್ದಳು. Her name was Vashti. ಅವಳ ಹೆಸರು ವಷ್ಟಿ ಎಂಬುದಾಗಿ. And while the king was throwing a banquet, the queen also was throwing a banquet for all the other women as well. ನೋಡಿ, ಅರಸನು ಒಂದು ಕಡೆಯಲ್ಲಿ ಆತನು ತನ್ನ ಸ್ನೇಹಿತರು ಅರಸಗಳಿಗಾಗಿ ಔತಣವನ್ನ ಮಾಡಿಸಿದಾಗ, ಮತ್ತೊಂದು ಕಡೆಯಲ್ಲಿ ರಾಣಿಯಾದಂಥ ವಷ್ಟಿಯು ಸಹ ಅವಳು ತನ್ನ ಸ್ನೇಹಿತರಿಗೆ ಅವಳು ಔತಣವನ್ನ ಸಿದ್ಧ ಮಾಡುತ್ತಾಳೆ. But a day came where the king wanted the queen to put on her royal robe and come before him, because the king wanted to show off her beauty to all the leaders of his province. ಆ ಸಮಯದಲ್ಲಿ ಅಶ್ವೇರೋಷ್ ರಾಜನು ಅವನು ಈ ಒಂದು ಸಂದರ್ಭದಲ್ಲಿ ರಾಣಿಯು ಎಲ್ಲ ಅಲಂಕಾರದೊಟ್ಟಿಗೆ ತನ್ನ ಸೌಂದರ್ಯವನ್ನ ತೋರ್ಪಡಿಸಬೇಕೆಂಬುದಾಗಿ ಅವಳನ್ನು ಕರೆಸುತ್ತಾನೆ. But Vashti refused to come. ಆದರೆ ವಷ್ಟಿ ರಾಣಿಯು ಅವಳು ಬರಲಿಲ್ಲ, ಆ ಒಂದು ಆಜ್ಞೆಯನ್ನ ಅವಳು ತಿರಸ್ಕರಿಸುತ್ತಾಳೆ. This made the king furious. ಇದರ ನಿಮಿತ್ತವಾಗಿ ಅರಸನು ಬಹು ಕೋಪಗೊಳ್ಳುತ್ತಾನೆ. He became angry. ಅವನು ಕೋಪಗೊಳ್ಳುತ್ತಾನೆ, ರೌದ್ರವೇಷನಾದನು. And he said to himself, ತನಗೆ ತಾನೇ ಹೇಳಿಕೊಳ್ಳುತ್ತಾನೆ, I'm going to strip off
this power and this favor from Vashti's life, and I want a new queen in my life. ಅವನು ಹೇಳುವಂತ ಒಂದು ಕಾರ್ಯ, ಈ ವಷ್ಟಿಗೆ ಕೊಡಲ್ಪಡಂತ ಎಲ್ಲ ಸೌಕರ್ಯಗಳು, ಅವಳ ಅಧಿಕಾರ ಎಲ್ಲವನ್ನ ತೆಗೆದು ಅವಳ ಸ್ಥಾನದಲ್ಲಿ ಮತ್ತೊಂದು ರಾಣಿಯನ್ನು ಇಡುತ್ತೇನೆ. Esther chapter 1 verses 19 says, after a period of deliberation, he decided to strip Vashti of her royal crown and give it to another who is better than she. ಎಸ್ತೇರ ಪುಸ್ತಕ 1ನೇ ಅಧ್ಯಾಯದ 19ನೇ ವಾಕ್ಯ, ಅರಸನು ಸಮ್ಮತಿಸುವುದಾದರೆ ವಷ್ಟಿ ತಿರುಗಿ ಅಶ್ವರೋಷ್ ರಾಜನ ಸನ್ನಿಧಿಗೆ ಬರಲೇಬಾರದೆಂಬ ರಾಜಾಜ್ಞೆಯು ಪ್ರಕಟವಾಗಿ ಅದು ಎಂದಿಗೂ ರದ್ದಾಗದು. ಹಾಗೆ So Vashti is, what we can really see is, we can see a parallel between the two types of churches. One is the Esther type of church and another is the Vashti type of church. ಇಲ್ಲಿ ನಾವು ನೋಡುವಂತ ಒಂದು ಸಮತೋಲನವಾದಂತ ವಿಷಯವೇನೆಂದ್ರೆ, ಒಂದು ವಷ್ಟಿಯ ರೀತಿಯಾದಂತ ಸಭೆ, ಮತ್ತೊಂದು ಎಸ್ತರಳ ರೀತಿಯಾದಂತ ಸಭೆ. The meaning of the word Vashti means beautiful. ವಷ್ಟಿ ಎಂಬುದಾಗಿ ಹೇಳುವುದರ ಹೆಸರಿನ ಅರ್ಥ ಸುಂದರ ಎಂಬುದಾಗಿ. The Vashti type of church can be beautiful on the exterior. ನೋಡಿ, ವಷ್ಟಿಯ ರೀತಿಯಾದಂತ ಒಂದು ಸಭೆಯು ಹೊರಗಿನ ತೋರಿಕೆಯಲ್ಲಿ ಸುಂದರವಾಗಿ ಕಾಣಲ್ಪಡಬಹುದು. But just like how we saw what Vashti did, the Vashti type of church does not obey the king's command or the king's word. ವಷ್ಟಿಯ ರೀತಿಯಾದಂತ ಸಭೆಯು ಅರಸನ ಆಜ್ಞೆಯನ್ನ ಅದು ಅರಸನ ಆಜ್ಞೆಗೆ ವಿಧೇಯರಾಗುವುದಿಲ್ಲ. The Vashti type of church can be beautiful on the outside, but it does not have a passion and a love to obey the king's presence or to come before the king's presence or to obey the king's word. ವಷ್ಟಿಯ ರೀತಿಯಾದಂತ ಒಂದು ಸಭೆಗೆ ಹೊರಗಿನ ತೋರಿಕೆಯಲ್ಲಿ ಸುಂದರವಾಗಿರಬಹುದು, ಆದರೆ ಅರಸನ ಆಜ್ಞೆಗೆ ವಿಧೇಯರಾಗದಂತ ಒಂದು ಕಾರ್ಯ. Sadly, a lot of Christians today, we can profess to be Christians, but a lot of times the way we obey God is similar to how Vashti did to the king. ಈಗಿನ ಕಾಲದಲ್ಲಿ ಅನೇಕರು ನಾವು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳಬಹುದು, ಆದರೆ ನಮ್ಮ ಕಾರ್ಯಗಳೆಲ್ಲವೂ ಸಹ ವಷ್ಟಿ ಯಾವ ರೀತಿಯಾಗಿ ಅರಸನಿಗೆ ಅವಿಧೇಯಳಾದಳೋ ಆ ರೀತಿಯಾಗಿದೆ. Vashti contains all the beauty of the religious church, but she no longer has a passion to obey her king or to be in his presence. ವಷ್ಟಿಗೆಲ್ಲ ಧಾರ್ಮಿಕವಾದಂತ ಕಾರ್ಯಗಳನ್ನ ವಿಧೇಯರಾಗುವಂತದಾಗಿದೆ, ಆದರೆ ಅರಸನ ಆಜ್ಞೆಗಳಿಗೆ ವಿಧೇಯರಾಗಲಿಲ್ಲ. She no longer respects his sovereignty. ಆತನ ಸಾರ್ವಭೌಮನೆ ಎಂಬುದನ್ನ ಅದನ್ನ ಅವಳು ಗೌರವಿಸಲಿಲ್ಲ. His word is no longer preeminent. ನೋಡಿ, ಆತನ ವಾಕ್ಯ ಅವಳಿಗೆ ಮುಖ್ಯವಾದದಲ್ಲ. She decides what is wrong and what is right for herself. ಅವಳಿಗೆ ತನ್ನಿಂದ ತಾನೇ ಯಾವುದು ಸರಿ ಯಾವುದು ತಪ್ಪೆಂಬುದನ್ನ ತೀರ್ಮಾನಿಸ್ತಾಳೆ. Sadly, there are many Vashti type of churches these days. ಈ ಕಾಲದಲ್ಲಿ ಅನೇಕ ವಷ್ಟಿಯ ರೀತಿಯಾದಂತಹ ಸಭೆಗಳಿದೆ. There are so many churches that really actually don't believe that Jesus is the only way to the Father. ಅನೇಕ ಸಭೆಗಳು ಯೇಸು ಕ್ರಿಸ್ತನೇ ತಂದೆಗೆ ಇರುವಂತ ಒಂದೇ ಮಾರ್ಗ ಎಂಬುದಾಗಿ ಅನೇಕರು ನಂಬುವುದಿಲ್ಲ. Very sadly and very shockingly to hear that these churches believe that there are many ways to the Father. ತುಂಬಾ ದುಃಖಕರವಾದಂತ ವಿಷಯವೇನೆಂದರೆ, ತಂದೆ ಬಳಿಗೆ ಹೋಗಬೇಕಾದಂತ ಅನೇಕ ಮಾರ್ಗಗಳಿದೆ ಎಂಬುದಾಗಿ ಈ ರೀತಿಯಾದಂತ ಸಭೆಗಳು ನಂಬುತ್ತವೆ. The scripture warns us of doctrines of demons in the last days. ನೋಡಿ, ದೇವರ ವಾಕ್ಯವು ನಮಗೆ ಚೆನ್ನಾಗಿ ಎಚ್ಚರಿಸುವಂತ ಕಾರ್ಯವೇನೆಂದರೆ, ಕಡೆಯ ಕಾಲದಲ್ಲಿ ಅನೇಕ ತಪ್ಪಾದಂತ ಉಪದೇಶಗಳು ಬರುತ್ತವೆ. There are also some Vashti type of churches that they have a form of Christianity but no demonstration or manifestation of power in their midst. ಅನೇಕ ವಷ್ಟಿಯ ರೀತಿಯಾದಂತ ಸಭೆಗಳಿದೆ, ಕ್ರೈಸ್ತರೆಂಬಂತ ತೋರಣ ಇದೆ, ಆದರೆ ದೇವರ ವಾಕ್ಯದ ಬಲವಾಗ್ಲಿ ಕಾರ್ಯವಾಗ್ಲಿ ಏನೂ ಸಹ ಇಲ್ಲ. We can have big heads, but our spirit is very small and very weak. ನಮಗೆ ದೊಡ್ಡ ತಲೆಗಳಿರಬಹುದು, ಆದರೆ ನಮ್ಮ ಆತ್ಮವು ತುಂಬಾ ಸಣ್ಣದು ಮತ್ತು ಬಲಹೀನವಾಗಿದೆ. Apostle Paul said, I do not come to you with persuasive words, but demonstration of the power of God. ಪೌಲನು ಹೇಳುವಂತ ಕಾರ್ಯ, ನಿಮ್ಮನ್ನ ಸೆಳೆಯುವಂತ ಒಳ್ಳೆಯ ಪದಗಳಿಂದ ನಾನು ಬರಲಿಲ್ಲ, ಆದರೆ ದೇವರ ಬಲವಾದಂತ ವಾಕ್ಯದೊಟ್ಟಿಗೆ. But I believe in this season God is removing his favor
of these type of churches, which is the Vasti type of church, and putting his favor upon the Esther type of church. ಈಗಿನ ಕಾಲದಲ್ಲಿ ದೇವರು ವಷ್ಟಿ ರೀತಿಯಾದಂಥ ಸಭೆಗಳಲ್ಲಿ ಆತನ ದಯೆಯನ್ನ ತೆಗೆದು ಎಷ್ಟೆಲ್ಲ ರೀತಿಯಾದಂಥ ಸಭೆಗಳಿಗೆ ತನ್ನ ದಯೆಯನ್ನ ಕೊಡುತ್ತಿದ್ದಾನೆ. And some of the Vasti type of churches can be large organizations and institutions. ವಸ್ತಿ ರೀತಿಯಾದಂಥ ಸಭೆಗಳು ದೊಡ್ಡ ಸಂಘ ಸಂಸ್ಥೆಗಳಾಗಿರಬಹುದು. Beautiful to look at from the exterior. ಅವೇನು ಹೊರಗಿನ ತೋರಿಕೆಯಿಂದ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರಬಹುದು. But God is not pleased by what is happening on the inside. ಆದರೆ ಅವರ ಒಳಗೆ ನಡೆಯುವಂತ ಕಾರ್ಯದಲ್ಲಿ ದೇವರು ಇಷ್ಟಪಡುತ್ತಿಲ್ಲ. But get ready, I'm here to prophesy, decree and declare that God is raising up a triumphant Esther kind of church in the nation of India. ಆಮೇಲೆ ಭಾರತ ದೇಶದಲ್ಲಿ ದೇವರು ಎಷ್ಟೆಲ್ಲ ರೀತಿಯಾದಂಥ ಸಭೆಯನ್ನ ದೇವರು ಆತನ ಎಬ್ಬಿಸುತ್ತಾನೆ ಎಂಬುದನ್ನ ನಾನು ಘೋಷಿಸಿ ಪ್ರವಾದನೆ ಹೇಳುತ್ತೇನೆ. I want to let you know the days for casual, comfortable Christianity is over, my friend. ನನ್ನ ಸಹೋದರ, ನನ್ನ ಸ್ನೇಹಿತನೇ, ಒಂದು ಸರಳವಾದಂಥ ಕ್ರೈಸ್ತಿಯ ಜೀವನದ ಎಲ್ಲ ಕಾರ್ಯಗಳು ಮುಗಿದಿದೆ. The Esther type of church knows who we are and whose we are. ಎಷ್ಟೆಲ್ಲ ರೀತಿಯಾದಂಥ ಸಭೆಗೆ ನಾವು ಯಾರಿಗೆ ಸಂಬಂಧಪಟ್ಟವರೆಂಬುದನ್ನು ತಿಳಿದವರಾಗಿದ್ದಾರೆ. The Esther type of church understands that we have come into the kingdom for such a time as this. ಎಷ್ಟೆಲ್ಲ ರೀತಿಯಾದಂಥ ಸಭೆಗಳು ನಾವು ಇಂಥ ಒಂದು ಕಾಲಘಟ್ಟಕ್ಕಾಗಿಯೇ ನಾವು ಬಂದಿದ್ದೇವೆ ಎಂಬುದಾಗಿ ತಿಳಿದಿದ್ದಾರೆ. And the favor that God puts upon us is just not for our own benefits, but the favor of God that comes upon us is for the benefit of seeing his kingdom advance. ದೇವರು ನಮ್ಮ ಮೇಲೆ ಕೊಡುವಂತ ದಯೆಯಾದಂಥದ್ದು ನಮಗೆ ಮಾತ್ರವಲ್ಲ, ನಮ್ಮ ನಿಮಿತ್ತವಾಗಿ ಆತನ ರಾಜ್ಯವು ಆತನ ವಿಸ್ತಾರವಾಗುವುದು, ಬೆಳವಣಿಗೆ ಆಗುವುದಕ್ಕಾಗಿ. And just like how the king extended his scepter of authority and favor upon Esther, in this season God, who's the King of Kings, is extending his scepter of favor and authority upon his true church, upon his Esther church. ರಾಜನು ಯಾವ ರೀತಿಯಾಗಿ ಎಸ್ತರಳ ನೇರವಾಗಿ ತನ್ನ ರಾಜ್ಯ ದಂಡವನ್ನು ಆತನು ಚಾಚಿದನು, ಅದೇ ರೀತಿಯಾಗಿ ಎಸ್ತರಳ ಸಭೆಯ ಹಾಗೆ ಇರುವಂತ ಪ್ರತಿಯೊಬ್ಬರಿಗೂ ದೇವರು ಕಾರ್ಯ ಮಾಡುತ್ತಾನೆ. You know, when you look at who Esther was, ಎಸ್ತರ್ಳು ಯಾರೆಂಬುದಾಗಿ ನೋಡುವುದಾದರೆ very interesting. ತುಂಬಾ ಒಳ್ಳೆ ಕಾರ್ಯ. You know, Esther was brought up by Mordecai. ಎಸ್ತರ್ಳು ಮೊರ್ದೆಕಾಯಿ ಅವಳನ್ನ ಬೆಳೆಸ್ತಾರೆ. You know, the scripture actually says Esther had no mother, no father. ವಾಕ್ಯ ಹೇಳುತ್ತದೆ ಎಸ್ತರ್ಳಿಗೆ ತಂದೆ ತಾಯಿ ಇರಲಿಲ್ಲ. She was an orphan. ಅವಳು ಒಂದು ಅನಾಥಳಾಗಿದ್ದಳು. She was raised by her uncle Mordecai. ಎಸ್ತರಳನ್ನ ಮೊರ್ದೆಕಾಯಿ ಆತನು ಬೆಳೆಸ್ತಾನೆ. I want to let you know that God in this season is raising up unlikely candidates to become great deliverers and world changers. ನೋಡಿ, ದೇವರು ಈ ಕಾಲದಲ್ಲಿ ಅನರ್ಹರಾದಂತವರನ್ನ ಲೋಕ ಬದಲಾವಣೆ ಮಾಡುವವರನ್ನಾಗಿ ಆತನು ರೂಪಿಸುತ್ತಾನೆ. Esther was very beautiful to look at. ಎಸ್ತರ್ಳು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದಳು. But it was God's favor that put her in the king's palace. ಆದ್ರೆ ದೇವರ ದಯೆಯು ಎಸ್ತರ್ಳನ್ನ ಅರಸನ ಒಂದು ಅರಮನೆಯಲ್ಲಿಟ್ಟದ್ದು. You know, Esther had no parents. ಎಸ್ತರ್ಳಿಗೆ ತಂದೆ ತಾಯಿ ಇರಲಿಲ್ಲ. Someone said it like this: God is not looking for silver or golden vessels, but God in this season is looking for yielded vessels. ಒಬ್ಬರು ಈ ರೀತಿಯಾಗಿ ಹೇಳಿದ್ದಾರೆ, ದೇವರು ಚಿನ್ನ ಅಥವಾ ಬೆಳ್ಳಿಯ ಪಾತ್ರೆಗಳನ್ನ ಆತನು ಎದುರು ನೋಡುತ್ತಾ ಇಲ್ಲ, ಸಮರ್ಪಿಸಿದಂತ ಒಂದು ಪಾತ್ರೆಯನ್ನು ಎದುರು ನೋಡುತ್ತಿದ್ದಾನೆ. He is looking for yielded vessels like you and me, through whom he can flow through and touch lives in this season. ಸಮರ್ಪಿಸಿ ಕೊಟ್ಟಿರುವಂತ ನನ್ನ ಮತ್ತು ನಿಮ್ಮ ಪಾತ್ರೆಗಳನ್ನ ಈ ಕಾಲದಲ್ಲಿ ಆತನು ತನ್ನ ಕಾರ್ಯ ಮಾಡುವುದಕ್ಕೆ ಎದುರು ನೋಡುತ್ತಾನೆ. You can say, Prophet Manoj, I live in this remote village, nobody knows me, my father is not a pastor, I don't come from a pastor's lineage, there is nobody to open doors for me. Can God move in my life? I want to let you know God's eyes is watching us all the time. ನೀವು ಹೇಳಬಹುದು, ಪ್ರವಾದಿಯಾದ ಮನೋಜ್ ಅವರೇ, ನಾನು ಒಂದು ಹಳ್ಳಿಯಲ್ಲಿದ್ದೇನೆ, ನನ್ನ ತಂದೆ ತಾಯಿ ಅಥವಾ ಸಭಾಪಾಲಕರೆಲ್ಲ, ಸೇವೆಯಲ್ಲಿದ್ದವರೆಲ್ಲ, ಮುಂಚೂಣಿಯಲ್ಲಿದ್ದಂಥವರೆಲ್ಲ, ನನ್ನ ಮೇಲೂ ಸಹ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯವೆಂಬುದಾಗಿ ನೀವು ಪ್ರಶ್ನೆ ಮಾಡಬಹುದು. You can look at me and say, there's nobody humanly who's able to lift me up or
promote me or open doors for me, can God move in my life? ನೀವು ಹೇಳಬಹುದು, ಮಾನಸಿಕವಾಗಿ ನನ್ನನ್ನು ಯಾರು ಮೇಲೆತ್ತುವಂತವರಿಲ್ಲ, ನಾನು ಮೇಲಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ, ಆದ್ರೆ ದೇವರು ನನ್ನನ್ನು ಸಹ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯನಾ? I want to let you know, no matter what part, what corner of the earth you are in, if you are faithful to God, if you are faithfully serving and obeying His word, let me tell you, you are not invisible to the eyes of God. ನೀವು ಈ ಒಂದು ಭೂಮಿಯ ಯಾವ ಕಟ್ಟ ಕಡೆಯಲ್ಲಿದ್ದರೂ ಸಹ ನೀವು ದೇವರಿಗೆ ನಂಬಿಕೆಯುಳ್ಳವರಾಗಿದ್ರೆ, ನಿಜಗಸ್ತರಾಗಿದ್ದರೆ, ನಿಮ್ಮನ್ನ ದೇವರು ಯಾವ ಮೂಲೆಯಲ್ಲಿದ್ರೂ ಸಹ ದೇವರು ಉಪಯೋಗಿಸ್ತಾನೆ. Sometimes we always look at the most famous ones to always be used by God. ಅನೇಕ ಸಾರಿ ನಾವು ತುಂಬಾ ಪ್ರಬಲವಾಗಿರುವಂತವರು ದೇವರನ್ನು ಉಪಯೋಗಿಸಲ್ಪಡುತ್ತಾರೆ ಎಂಬುದಾಗಿ ನೋಡುತ್ತೇವೆ. Thank God, praise God for them. There is a place for them. ದೇವರಿಗೆ ಸ್ತೋತ್ರ, ಅವ್ರಿಗೂ ಒಂದು ಸ್ಥಳವಿದೆ. But God in this season is raising up a nameless and a faceless generation. ಆದರೆ ದೇವರು ಈ ಕಾಲಘಟ್ಟದಲ್ಲಿ ಹೆಸರಿಲ್ಲದಂತ ಪ್ರಭಾವವಲ್ಲದಂತವರನ್ನ ದೇವರು ಎಬ್ಬಿಸುತ್ತಿದ್ದಾನೆ. You might just be an ordinary boy or a girl, just like how Esther was, but let me tell you, if God's favor can locate you, God will do powerful things in your life. ನೀವು ಸಾಧಾರಣವಾದಂತ ವ್ಯಕ್ತಿ ಆಗಿರಬಹುದು, ಆದರೆ ದೇವರ ಹೆಸರು ಯಾವ ರೀತಿಯಾಗಿ ಆತನ ಸ್ಥಾಪಿಸಿದನೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಮಾಡ್ಲಿಕ್ಕೆ ಸಾಧ್ಯ. So get ready, because God's favor is about to locate you in this season. ನೀವು ಸಿದ್ಧವಾಗಿರಿ, ದೇವರು ಈ ಒಂದು ಕಾಲದಲ್ಲಿ ದೇವರು ನಿಮ್ಮನ್ನ ಆತನು ಸ್ಥಾಪಿಸಲಿಕ್ಕಿದ್ದಾನೆ. No matter how ordinary your life might look like, ನಿಮ್ಮ ಜೀವಿತವು ಎಷ್ಟು ಸರಳವಾಗಿ ಕಾಣಲ್ಪಟ್ಟರೂ ಸಹ we serve a God who can change water into wine. ನಮ್ಮ ದೇವರು ಎಂತವನೆಂದ್ರೆ ಆತನು ನೀರನ್ನ ದ್ರಾಕ್ಷಾರಸವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯವಾದವನು. And not only that, but we also see how Esther was prepared. ಅದು ಮಾತ್ರವಲ್ಲ, ಎಸ್ತಳು ಯಾವ ರೀತಿಯಾಗಿ ಸಿದ್ಧವಾದಳೆಂಬುದನ್ನು ನೋಡುತ್ತೇವೆ. You know, Esther did not become a powerful princess overnight. ಎಸ್ತರಳು ಒಂದು ರಾತ್ರಿಯಲ್ಲಿಯೇ ಸಹ ಅವಳು ಬಲವಾದಂತ ರಾಣಿಯಾಗಿ ಮಾರ್ಪಡಲಿಲ್ಲ. Of course, we all know Esther to be a powerful queen that changed history. ನೋಡಿ, ಎಸ್ತರಳು ಪ್ರಭಾವವಾದಂತ ಒಂದು ಬಲವಾದಂತ ಒಂದು ರಾಣಿಯಾದಳು, ಅದು ಚರಿತ್ರೆಯನ್ನು ಬದಲಾಯಿಸಿತು. But it did not happen overnight. ಅದು ಒಂದೇ ರಾತ್ರಿಯಲ್ಲಿ ನಡೆದಂತ ವಿಷಯವಲ್ಲ. Esther had to go through a prophetic process. ಎಸ್ತರಳು ಒಂದು ಪ್ರವಾದನಾತ್ಮಕವಾದಂತ ಒಂದು ಹಂತವನ್ನ ಅವಳು ದಾಟಬೇಕಾಯಿತು. We see in Esther chapter 2 verses 12, thus were the days of preparation apportioned, 6 months with oils of myrrh. ಎಸ್ತರ್ 2ನೇ ಅಧ್ಯಾಯ 12ನೇ ವಾಕ್ಯ, ಕನ್ಯೆಯರ ಲೇಪನ ಕಾಲವು ಪೂರೈಸುವುದಕ್ಕೆ ಗಂಧರಸ ಪ್ರಯೋಗದಲ್ಲಿ 6 ತಿಂಗಳು, ಪರಿಮಳ ದ್ರವ್ಯ ವರ್ಧಕ ದ್ರವ್ಯಗಳ ಪ್ರಯೋಗದಲ್ಲಿ 6 ತಿಂಗಳು, ಅಂತೂ 12 ತಿಂಗಳು ಕಳೆದವು. 6 months of oils of myrrh. 6 ತಿಂಗಳು ದ್ರವ್ಯಗಳ ಪ್ರಯೋಗದಲ್ಲಿ ಕಳೆದರು. You know, one of the gifts that we see the wise men bringing when Jesus was born was frankincense, gold and myrrh. ಇಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು ಜನಿಸಿದಾಗ ಜೋಯಿಸ್ಯರು ತಂದಂತ ಕಾರ್ಯಗಳನ್ನ ನೋಡುತ್ತೇವೆ. ಅವರು ಅಲ್ಲಿ ಚಿನ್ನ, ಆಮೇಲೆ ಬೆಳ್ಳಿ, ಅನೇಕ ಕಾರ್ಯಗಳನ್ನು ತರುತ್ತಾರೆ. Myrrh was representing the death and the burial of Jesus. ಆ ದ್ರವ್ಯವು ಯೇಸು ಕ್ರಿಸ್ತನ ಮರಣವನ್ನ ಸೂಚಿಸುವಂತದಾಗಿತ್ತು. During those days when someone had passed away, they would actually embalm that body with myrrh. ನೋಡಿ, ಒಬ್ಬ ವ್ಯಕ್ತಿ ಆ ಕಾಲದಲ್ಲಿ ಸಾಯುವುದಾದರೆ ಅವರಿಗೆ ಈ ರೀತಿಯಾದ ಅನೇಕ ಕಾಂತಿವರ್ಧಕ ದ್ರವ್ಯಗಳನ್ನೆಲ್ಲ ಹಾಕಿ ಅವರನ್ನ ಸುತ್ತಿಡುತ್ತಾ ಇದ್ರು. But we also see a medical purpose for myrrh as well. ನೋಡಿ, ಅದೇ ಸಮಯದಲ್ಲಿ ಈ ದ್ರವ್ಯಗಳು ಮೆಡಿಕಲ್ ರೀತಿಯಾಗಿ ಉಪಯೋಗಿಸಲ್ಪಡುತ್ತಿತ್ತು. It was used to purify the skin. ಅವರ ಒಂದು ಚರ್ಮವನ್ನ ಅದು ಶುದ್ಧೀಕರಿಸುವುದಕ್ಕಾಗಿ ಉಪಯೋಗಿಸ್ತಾ ಇದ್ರು. Before Esther could be brought into a preparation of beautification, Esther had to go through a process of being purified. ನೋಡಿ, ಅವರು ಸುಂದರವಾಗಿ ಮಾರ್ಪಡಿಸುವಂತ ಕಾರ್ಯಗಳು ಆಗುತ್ತದೆ ಮುಂಚಿತವಾಗಿ ಅವಳು ಶುದ್ಧೀಕರಿಸುವಂತ ಕಾರ್ಯಗಳು ನಡೆದವು. So she not only was just beautified, but Esther was purified. ಅವರು ಸುಂದರೀಕರಿಸಲ್ಪಡ ಮಾತ್ರವಲ್ಲ, ಅವಳು ಶುದ್ಧೀಕರಿಸಲ್ಪಟ್ಟಳು.
So often, this is the very purpose each one of us must go through. ನಾವು ಪ್ರತಿಯೊಬ್ಬರು ಸಹ ಈ ರೀತಿಯಾದಂತ ಒಂದು ಹಂತಗಳನ್ನ ದಾಟಬೇಕಾಗಿದೆ. If we want to effectively step into our destiny in God. ನಮ್ಮ ದೇವರಲ್ಲಿ ನಮ್ಮ ಉದ್ದೇಶಗಳಿಗೆ ನಾವು ಬಲವಾಗಿ ಹೋಗಬೇಕಾದ್ರೆ. You know, the Bible says in Romans chapter 5, 6 and 7, you can take some time to read it. It talks about how we have been made righteous because of what Jesus has done for us on the cross. ಯೇಸು ಕ್ರಿಸ್ತನು ನಮಗೆ ಶಿಲುಬೆಯಲ್ಲಿ ಮಾಡಿರುವಂತ ಕಾರ್ಯ ನಿಮಿತ್ತವಾಗಿ ನಾವು ನೀತೀಕರಿಸಲ್ಪಟ್ಟದರ ಕುರಿತಾಗಿ ರೋಮ ಪತ್ರಿಕೆ 5ನೇ ಅಧ್ಯಾಯ ಅದರ 6-7 ವಾಕ್ಯಗಳನ್ನು ನೋಡುತ್ತೇವೆ. So that type of righteousness is called as imputed righteousness. ನೋಡಿ, ಆ ರೀತಿಯಾದಂತ ಒಂದು ನೀತಿವಂತಿಕೆಯು ಅದು ಯಾವುದೇ ರೀತಿಯಾದ ಕಳಂಕವಿಲ್ಲದಂತ ಆಗಿದೆ. You know, the scripture talks about how righteousness is imputed when we only simply believe what Jesus has done for us on the cross. ನೋಡಿ, ಯೇಸು ಕ್ರಿಸ್ತನು ನಮಗಾಗಿ ಶಿಲುಬೆಯಲ್ಲಿ ಆತನು ಮಾಡಿದಂತ ಒಂದು ಕಾರ್ಯವನ್ನ ನಾವು ನಂಬುವಾಗ ಕೊಡಲ್ಪಡುವಂಥದ್ದು. We enjoy imputed righteousness. ನೋಡಿ, ನಾವು ಈ ರೀತಿಯಾದಂತ ಒಂದು ನೀತಿವಂತಿಕೆಯನ್ನ ನಾವು ಕೊಂಡಾಡುತ್ತೇವೆ. We enjoy the freedom and the liberation that comes to each one of us through Jesus Christ. ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಮಗಾಗಿ ಕೊಡಲ್ಪಡುವಂತ ಬಿಡುಗಡೆ ಸ್ವತಂತ್ರವನ್ನ ನಾವು ಕೊಂಡಾಡುತ್ತೇವೆ. But as you study the book of Romans, it also talks about practical righteousness. ನೋಡಿ, ರೋಮ ಪತ್ರಿಕೆಯಲ್ಲಿ ಓದುವಂತಹ ಸಮಯದಲ್ಲಿ ಪ್ರಾಯೋಗಿಕವಾದಂತ ನೀತಿವಂತಿಕೆ ಕುರಿತಾಗಿ ಹೇಳಲ್ಪಡುತ್ತದೆ. And the Bible also says God is encouraging us to be holy as he is holy. ದೇವರ ವಾಕ್ಯ ಹೇಳುತ್ತದೆ, ಆತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿರುವಂತೆ ಸತ್ಯವೇದ ನಮ್ಮನ್ನು ಉತ್ತೇಜಪಡಿಸುತ್ತದೆ. So not only do we enjoy imputed righteousness, but we also walk in practical righteousness. ನಾವು ಅಶಕ್ತರಾಗಿರುವ ಕೊಡಲ್ಪಡುವಂತ ನೀತಿವಂತಿಕೆ ಕೊಂಡಾಡುವುದಲ್ಲ, ನಾವು ಅದೇ ರೀತಿಯಾಗಿ ಪ್ರಾಯೋಗಿಕವಾದಂತ ನೀತಿವಂತಿಕೆಯನ್ನು ಕೊಂಡಾಡುತ್ತೇವೆ. So today, if you're struggling to walk in practical righteousness, probably there are areas of your life that you're still struggling as a believer. God wants to purify you. ಈ ಪ್ರಾಯೋಗಿಕವಾಗಿ ಒಬ್ಬ ವಿಶ್ವಾಸಿಯಾಗಿ ನಿಮ್ಮ ಜೀವನದ ಅನೇಕ ಭಾಗಗಳಲ್ಲಿ ನೀವು ಇನ್ನೂ ಸಹ ಸಮಸ್ಯೆಗೀಡಾದ್ರೆ ದೇವರು ನಿಮ್ಮ ನೀತೀಕರಿಸಲು ಬಯಸ್ತಾನೆ. You know, I'm going to continue with this message part 2 in our next episode. ನಾನು ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ. I'm going to continue from where we left off. ನಾವು ಯಾವ ಸ್ಥಳದಲ್ಲಿ ಬಿಟ್ಟುವೋ ಅಲ್ಲಿಂದ ನಾನು ಮುಂದುವರಿಸ್ತೇನೆ.